WEATHER, WHETHER ಆ್ಯಂಡ್ WETHER. ಇವಾಗ ಈ ಮೂರು ಯಾವುದಕ್ಕೆ ಯೂಸ್ ಮಾಡೋಣ ಅಂತ ನೋಡೋಣ ಬನ್ನಿ. ವೆದರ್ ಅಂತ ಬಂದಾಗ ಈ ಸ್ಟೇಟ್ ಆಫ್ ಎ ಅಟ್ಮಾಸ್ಫಿಯರ್ ಅಂತ ಬರುತ್ತೆ, ಅಂದರೆ ವಾತಾವರಣ ಅದಕ್ಕೆ ಬರುತ್ತೆ. ಸೊ ಇವತ್ತು ವಾತಾವರಣ ತುಂಬ ಚೆನ್ನಾಗಿದೆ, ದ ವೆದರ್ ಈಸ್ ಟು ಗುಡ್ ಟುಡೇ ಅಂತ ಹೇಳುವಾಗ ಆವಾಗ ಈ ವೆದರ್ ಯೂಸ್ನ ಮಾಡಬೇಕು ನೀವು, WETHER ಅಂತ. ಸೊ WETHER ಅನ್ನೋದು ಇಫ್ ಆರ್ ನಾಟ್ ಅಥವಾ ಚಾಯ್ಸ್ ಅಂತ ಬಂದಾಗ ಈ WHETHER ಅಂತ ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಯಾವಾಗ ಅಂತಂದಾಗ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಶಿ ಆಸ್ಕ್ಡ್ ಮಿ ವೆದರ್ ಯು ಕಮ್ ಆರ್ ನಾಟ್ ಟುಡೇ ಅಂತ ಕೇಳ್ತಾರೆ. ಆವಾಗ ನೀವು ಇದನ್ನು WHETHER ಅಂತ ಯೂಸ್ ಮಾಡಬೇಕಾಗುತ್ತೆ. ವೆದರ್ ಅಂತ ಅನ್ನೋದು ಚಾಯ್ಸ್ ರೂಪದಲ್ಲಿ ಬರುತ್ತೆ, ಅಥವಾ ನೀವು ಬರ್ತಿರೋ ಇಲ್ವೋ ಅಥವಾ ನೀವು ಕುಡಿತೀರಾ ಇಲ್ವಾ ಅಂತ ಕೇಳಿದಾಗ ವೆದರ್ ಯು ಡ್ರಿಂಕ್ ಆರ್ ನಾಟ್, ವೆದರ್ ಯು ಕಮ್ ಆರ್ ನಾಟ್ ಅಂತ ಅಂದಾಗ ಚಾಯ್ಸ್ ಅಂತ ಬಂದಾಗ ಆವಾಗ ನೀವು ಈ ವೆದರ್ನ ಯೂಸ್ ಮಾಡಬೇಕಾಗ್ತದೆ. ಸೊ ಈ ವೆದರ್ WETHER ಅನ್ನೋದು ಇಟ್ಸ್ ಎ ಮೇಲ್ ಗೋಟ್ ಆರ್ ಎ ಶೀಪ್ ಅಂತ ಹೇಳ್ಬೋದು. ಸೊ ಈ ಮೂರು ವೆದರ್ನ ಡಿಫ್ರೆನ್ಸಸ್ ಬಗ್ಗೆ ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.